ಇಲ್ಲಿ ತಮ್ಮ ಕೂತವ್ರೆ ಬಸವನಗರದಲ್ಲಿ ಊರೊಳಗೆ ಹೆಂಗಿತ್ತು, ಊರೊಳಗಡೆ ಹೋಗಕ್ಕಾಗದ 45 ಮನೆ ಈಗ ಕಾಮ್ ಸಮುದ್ರ ಇಲ್ಲಿ ಕೂತವ್ರೆ 5 ಲಕ್ಷ ರೂಪಾಯಿ ಬರೆ ಕೊಡಿಸ್ತೇವೆ. ದಾರಿಕೋಟಿಗೆ ಎಷ್ಟು ಕಾಯ ಕಾಮ್ ಸಮುದ್ರ ಎಷ್ಟು ದೇವಸ್ಥಾನ ಕಟ್ಟಿರ್ತಾರೆ, ಮಠಪಾಳ್ಯದಲ್ಲಿ ದೇವಸ್ಥಾನ, ಕಾಮ್ ಸಮುದ್ರದಲ್ಲಿ ದೇವಸ್ಥಾನ, ಒಂದು ಸುಮಾರು 300ರಿಂದ 400 ದೇವಸ್ಥಾನ ಕಟ್ಟಿದ್ದೀವಿ. ಇಲ್ಲಿ ಅದು ಯಾರು ಎದುರಬೇಕಾಗಿಲ್ಲ, ಏನಿದೆ ಮುಗಿದೋಗುತ್ತೆ. ಕನಸು ಅಂತ ತಿಳ್ಕೋಬೇಕಾಗಿದೆ. ನಾನು ಇಲ್ಲಿವರೆಗೆ ಹೋಗಿದ್ದಿಲ್ಲ, ಇವತ್ತು ಬೇಕು ಅಂತಾನೆ ನಾನು ಸಭೆ ಬಂದೆ. ನಾನು ಯಾವ್ದು ನಾಟಕ ಪಡೆಯಬೇಕು ಅಂತ ಇರಲಿಲ್ಲ. ಇವತ್ತು ಚಿಟ್ಟಿ ಬಂದಿದ್ದೀನಿ, ಯಾರು ಎದುರಿಸಬೇಕಾಗಿಲ್ಲ, ಧೈರ್ಯವಾಗಿರಿ. ಯಾರು ನಮ್ಮ ಕಾರ್ಯಕರ್ತರಿಗೆ ನೋವು ಕೊಟ್ರೆ ನಾನು ಅದನ್ನ ಬೇರೆ ತರ ನಮ್ಮ ಇಲ್ಲಿ ನ್ಯಾಯವಾಗಿ ಇರಬೇಕು. ವೋಟ್ ಯಾರಿಗಾರು ಹಾಕಿದ್ರೆ ಸಂಬಂಧ ಇಲ್ಲ, ಊರು ನೆಮ್ಮದಿ ಆಗಿರ್ಬೇಕು ಅಷ್ಟೇ. ನಾನು ನಮ್ಮ ರಕ್ಷಣಾ ಇಲಾಖೆಗೆ ಹೇಳೋದಿಷ್ಟೇ, ಊರಿನಲ್ಲಿ ಯಾವ ಪಾರ್ಟಿಗಾರರು ಒಟ್ಟು ಊರಿನ ನೆಮ್ಮದಿಯಾಗಿಡಿ. ಚುನಾವಣೆ ಬಂದ ನನ್ನ ಹಳೆ ಬಂದಿದ್ದು ಏನಾಗುತ್ತೆ ಯಾರು ಇವತ್ತೇನು ರಾಜಕೀಯ ಮುಗ್ದೆ ಹೋದ್ರು ಅಂತ ತಿಳ್ಕೊಂಡವ್ರೆ. ನಾನು ಶಾಸಕರ 30 ವರ್ಷ, ಯಾರ್ಯಾರ ಹೆಂಗೆ ನನಗೆ ಗೊತ್ತಿದೆ. ಈ ಊರಿಗೆ ಯಾರು 10 ರೂಪಾಯಿ ಕೆಲಸ ಮಾಡೋರು ಹೇಳ್ಬಿಟ್ಟು ಈಗ ಹೇಳ್ತಾರಲ್ಲಪ್ಪ, ನಮ್ಮ ಮಳೆ ಕೊಟ್ಟವ್ರು ಮಾಡಿದ್ರೆ ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ. ಇದೆಲ್ಲ ಗೊತ್ತಾಗಿ ನಾಳೆ ಜಾಗೃತಿಯಿಂದ ಎಲ್ಲ ಒಟ್ಟ ಮಾಡಿ ಚುನಾವಣೆ ಬಂದಾಗ ಐತೆ ಚುನಾವಣೆ ಎದುರಿಸ್ಕೊಳ್ಳೋಣ, ಊರನ್ನ ನೆಮ್ಮದಿಯಾಗಿ ಇಟ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಎಲ್ಲ ರಾಜಕಾರಣ ಒಂದ್ ಕಡೆ ಗೊತ್ತಾಯ್ತು, ಇವತ್ತು ಊರನ್ನ ನೆಮ್ಮದಿಯಾಗಿರೋ ಬಿಟ್ಕೊಳ್ಳಿ, ಬಾಕಿಯನ್ನ ನನಗೆ ಬಿಡಿ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಇವತ್ತು ಎಲ್ಲ ಪಕ್ಷದಲ್ಲೆಲ್ಲ ಬಂದವರು ಅವ್ರಿಗೆಲ್ಲ ಏನ್ ಗ್ರಾಮದಲ್ಲಿ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದಿರಿ. ಮಾಡಿ ಭಗವಂತ ನಿಮ್ಗೆಲ್ಲ ಒಳ್ಳೇದಾಗಲಿ. ತುಮಕೂರಿಂದ ನಮ್ಮ ಏನ್ ಕೃಷ್ಣ ಪಾಟೀಲ್ ಬಂದವರು ಅವ್ರಿಗೂ ಭಗವಂತ ಒಳ್ಳೇದ್ ಮಾಡಲಿ ಅಂತ ಹೇಳಿ ಕುಟುಂಬ ಮಾವಿನಕೆರೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇರ್ಬೋದು, ರಂಗನಾಥ್ ಇರ್ಬೋದು. ರಂಗನಾಥ ನಮ್ದವ್ರು ಯಾರು ಇವತ್ತವರೆಗೆ ಕೆಟ್ಟಿಲ್ಲ, ವೆಂಕಟೇಶ್ವರ ಸ್ವಾಮಿ ನಮ್ದವ್ರು ಯಾರು ಕೆಟ್ಟಿಲ್ಲ. ದೇವರು ಎಲ್ಲ ಒಳ್ಳೇದಾಗಿ. ಇಲ್ಲಿ ತಮ್ಮ ಕೂತವ್ರೆ ಬಸವನಗರದಲ್ಲಿ ಊರೊಳಗೆ ಹೆಂಗಿತ್ತು, ಊರೊಳಗಡೆ ಹೋಗಕ್ಕಾಗದ 45 ಮನೆ ಈಗ ಕಾಮ್ ಸಮುದ್ರ ಇಲ್ಲಿ ಕೂತವ್ರೆ 5 ಲಕ್ಷ ರೂಪಾಯಿ ಬರೆ ಕೊಡಿಸ್ತೇವೆ. ದಾರಿಕೋಟಿಗೆ ಎಷ್ಟು ಕಾಯ ಕಾಮ್ ಸಮುದ್ರ ಎಷ್ಟು ದೇವಸ್ಥಾನ ಕಟ್ಟಿರ್ತಾರೆ, ಮಠಪಾಳ್ಯದಲ್ಲಿ ದೇವಸ್ಥಾನ, ಕಾಮ್ ಸಮುದ್ರದಲ್ಲಿ ದೇವಸ್ಥಾನ, ಒಂದು ಸುಮಾರು 300ರಿಂದ 400 ದೇವಸ್ಥಾನ ಕಟ್ಟಿದ್ದೀವಿ. ಇಲ್ಲಿ ಅದು ಯಾರು ಎದುರಬೇಕಾಗಿಲ್ಲ, ಏನಿದೆ ಮುಗಿದೋಗುತ್ತೆ. ಕನಸು ಅಂತ ತಿಳ್ಕೋಬೇಕಾಗಿದೆ. ನಾನು ಇಲ್ಲಿವರೆಗೆ ಹೋಗಿದ್ದಿಲ್ಲ, ಇವತ್ತು ಬೇಕು ಅಂತಾನೆ ನಾನು ಸಭೆ ಬಂದೆ. ನಾನು ಯಾವ್ದು ನಾಟಕ ಪಡೆಯಬೇಕು ಅಂತ ಇರಲಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.